Hey everyone, welcome back to my YouTube channel. ಇವತ್ತಿನ ನನ್ನ ಬ್ಲಾಗ್ ಏನಪ್ಪ ಅಂದರೆ ಟೇಕಿಂಗ್ ಕೇರ್ ಆಫ್ ಅನಾಜು ಅಂದರೆ ನಮ್ಮ ಪುಟಾಣಿನ ಇಡೀ ದಿನ ನೋಡ್ಕೊಳ್ಳೋದು. ಹೆಂಗೆ ನೋಡ್ಕೋತೀನ ಗೊತ್ತಿಲ್ಲ. ಐ ಆಮ್ ನ್ಯೂ ಟು ದಿಸ್. ನಮ್ಮ ಮಾಮಿ ಹೆಲ್ಪ್ ಮಾಡ್ತಾರೆ. ಓಕೆ, ಇವತ್ತೆಲ್ಲ ಅವನ್ನ ತಿನ್ಸೋದು ತೊಳೆಯೋದು ಎಲ್ಲ ನಂದೆ. ಸೊ ಟೇಕಿಂಗ್ ಕೇರ್ ಆಫ್ ಅನಾಜು ಫಾರ್ ದ ಹೋಲ್ ಡೇ. ಕಮ್ ಲೆಟ್ಸ್ ಗೋ. ಇವಾಗ ಅವನ ಫುಡ್ ರೆಡಿ ಆಗಿದೆ. ಅವನಿಗಿವಾಗ ತಿನ್ನಿಸ್ಬೇಕು. ನೋಡೋಣ ತಿಂತಾನ ಇಲ್ವಾ ಅಂತ. ಭೀಮಾ ಕುಟ್ಟ ಭೀಮಾ. ಓಕೆ, ಈಗ ತಿನ್ಸೋಣ. ಲೈಟ್ ಇತ್ತಬಾಗ ಭೀಮಾ ಭೀಮಾ ಭೀಮಾ. ಓಕೆ ಗೈಸ್, ತಿನ್ನಿಸ್ಬಿಟ್ಟು ಸಿಗ್ತೀನಿ. ತಿಂದಿಲ್ಲ ನೋಡಿ, ತಿಂತಾನೆ ಇಲ್ಲ ಅವನು. ಬಾಯೇ ತೆಗಿತಾ ಇಲ್ಲ. ಇವಾಗ ಆ ಚೀಕು ಚೀಕು. ಅವರಮ್ಮ ತಿನ್ಸಿದ್ರು ತಿನ್ನಲಿಲ್ಲ. ಓಕೆ, ಇವಾಗ ಇವನು ತಿನ್ನಲ್ಲ. ಅವರಮ್ಮ ಸಾಕ್ಬಿಡು ಅಂತ ಹೇಳಿದ್ವಿ. ಬೇಬಿ ಶಿಟ್ ಬೇಬಿ ಶಿಟ್ ಡಿಶು. ಏನೋ ಟೆಕ್ನಿಕ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ಯಾಮಾರಿಸ್ಬಿಟ್ಟು. ಅದಕ್ಕೆ ಮಾತ್ರ ಬಾಯ್ ಓಪನ್. ಪುಟಾಣಿ. ಓಕೆ, ಈಗ ನಮ್ಮ ಮಾಮಿ ತಿನ್ಸಾರಂತೆ ನಾವು ನಾಷ್ಟ ಮಾಡ್ತಾ ಇದ್ದೀವಿ. ಬಿಸಿ ಬೇಳೆ ಬಾತ್. ಅವ್ನು ಹಾಲು ಕುಡಿಯೋಕ್ಕೆ ಹೋಗಿದ್ದಾನೆ. ಸೊ ಅವ್ನು ಬರೋಷ್ಟರಲ್ಲಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಇವತ್ತು 12 o'clock ನನ್ನ ವ್ಲಾಗ್ ಒಂದು ಪೋಸ್ಟ್ ಮಾಡಬೇಕು. ಮತ್ತು ಚಾರ್ಜ್ ಬೇರೆ ಇಲ್ಲ ಫೋನಲ್ಲಿ. ಚಾರ್ಜ್ ಹಾಕ್ಕೊಂಡು ವ್ಲಾಗ್ ಎಡಿಟ್ ಮಾಡಿ ಅವ್ನು ಬರೋಷ್ಟರಲ್ಲಿ ನನ್ನ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅವ್ನು ಬಂದಮೇಲೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕನ್ಸುತ್ತೆ. ಓಕೆ, ಮತ್ತೆ ಸಿಗ್ತೀನಿ. ಗೈಸ್ ಮಲಗಲಿಲ್ಲ, ಹಂಗೆ ಬಂದ್ಬಿಟ್ಟ ನೋಡಿ. ಓಕೆ, ನನ್ನ ಎಡಿಟಿಂಗ್ ಕೆಲಸ ಸ್ಟಾಪ್ ಮಾಡಿ ಇವಾಗ ಅವನಿಗೆ ಸ್ನಾನ ಮಾಡಿಸ್ಬೇಕಂತ. ಅತ್ತಾಗ ಸಕೆ ಪಾಣಿ ಸುಸು ಮಾಡ್ಕೊಂಡಿದ್ದಾನೆ. ಅದಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ. ಕೇಳಿ ಕಡೋಕೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಲ್ಲ. ವೇಟ್. ಅಯ್ಯ ಬಾ. ಕಕ್ಕ ಮಾಡಿದ್ದಾನೆ. ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಬೇಬಿ. ಚಿಕ್ಕು ಹಾಯ್. ಹಲೋ. ಫ್ಯಾನ್ ಕುಟ್ಟು ಫ್ಯಾನ್. ಏರೋಪ್ಲೇನ್ ಟಾಟಾ. ಬಾಯ್ ಬಾಯ್. ಏರೋಪ್ಲೇನ್ ಕುಟ್ಟಮ್ಮ. ಓಕೆ, ಉಂಗಿಲ್ಲ ಕಾನ ಚಂದ. ನಂತರ ನೀವು ಓಕೆ ಡನ್. ಬೇವು ತಗೋಬಿಟ್ಟಿದ್ದೀನಿ ನಾನು. ಅಮ್ಮ ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾನು ಅವನ್ನ ರೆಡಿ ಮಾಡಿ ಲಾಸ್ಟಲ್ಲಿ ತೋರಿಸಿದ್ದೀನಿ. ಬಟ್ ಅದು ಹಾಕ್ತೀನೋ ಇಲ್ಲೋ ಗೊತ್ತಿಲ್ಲ. ಅವನು ಅದ್ರಲ್ಲಿ ಅಳ್ತಾ ಇದ್ದ. ಸೊ ಅದನ್ನು ಹಾಕಿದ್ರೆ ಯೂಟ್ಯೂಬ್ ಅವರು ಸ್ಟ್ರೈಕ್ ಮಾಡ್ತಾರೆ. ಮಕ್ಕಳೆಲ್ಲ ಅಳೋದೆಲ್ಲ ಹಾಕ್ಬಾರ್ದು. ಹಾಕ್ತೀನಲ್ವ ಗೊತ್ತಿಲ್ಲ. ರೆಡಿ ಮಾಡಿ ಇವಾಗ ಹಾಲು ಕುಡಿತಾ ಇದ್ದಾನೆ. ಮಲ್ಕೊಂಬಿಡ್ತಾನೆ ಅನಿಸುತ್ತೆ. ಈಗ ನನ್ನ ಕೆಲಸ ನೋಡ್ಕೊಂಡು ಆವಾಗಲೇ ನಾನು ಎಡಿಟ್ ಮಾಡಲಿಲ್ಲ. ಅವ್ನು ಎದ್ದು ಬಂದುಬಿಟ್ಟ. ಓಕೆ, ಅವನು ಮಲ್ಕೊಂಡು ಎದ್ದು ಬಂದಮೇಲೆ ತಿನ್ನಿಸ್ಬೇಕು ಅವನಿಗೆ.
ಗೈಸ್ ಮಲ್ಗಿದ್ದಾನೆ ಬರುತ್ತೆ. ಬಂದ ಪುಟಾಣಿ ನಿದ್ದೆ ಆಯ್ತು. ಬೊಟ್ಟು ಕೆಳಗಡೆ ಹೆಂಗೋ ಇಟ್ಬಿಟ್ಟಿದ್ದೀನಿ. ಅವನು ಒದ್ದಾಡ್ಬಿಟ್ಟ ಗೈಸ್ ಅದಕ್ಕೆ. ಹಾಯ್ ನಮಸ್ತೆ. ಹಾಯ್ ಗಾಯ್ಸ್. ಓ ಭೀಮಾ 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 ಅಂದ್ರೆ ಎದ್ರುಕೋತಾನೆ. एक लुक दे थ्रोन जामुन 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 ಜಾಮೂನ್. ಇನ್ನು ಮುಖ ನೋಡಿ. ಕಸ ಮಗನ ಈ ಕೈಯೇನೋ ಬಂದ್ಬಿಡ್ತು. ನೋವು ಥರ ನೋಡಿ ಕಕ್ಕ ಬಾಯ್. ನನ್ನ ಬಟ್ಟೆ ಎಲ್ಲ ಗಲೀಜು ಮಾಡಿದ್ದಾನೆ. ಇನ್ನೊಂದ್ಸಲ ಉಗಿ ಕಕ್ಕ ಬಾಯ್ ತಬಗ ನೋಡು. ಭೀಮಾ ಅಂಬಾ बाय कर बाय बाय. ಗೈಸ್ ನೀವೇ ನೋಡೋದಲ್ಲ ಅವನಿಗೆ ಊಟ ತಿನ್ಸೋಕ್ಕೆ ಸಾಹಸ. ನಾವು ಅಲ್ಲಿ ಸಾಹಸ ಮಾಡ್ತಾಯಿದ್ರೆ ಇಲ್ಲಿ ಅವರಮ್ಮ ಸೀರಿಯಲ್ ನೋಡ್ತಾ ಇದ್ದಾಳೆ. ಓಕೆ ಡನ್ ಡನ್. ಕಸಮ್ಮ ಮಮ್ಮುಕನ ಇತ್ತ ಬೋಲೆ. ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಅವನ್ನ ನಮ್ಮ ಮಾಮಿ ಇಟ್ಕೊಂಡಿದ್ದಾರೆ ಆಚೆ. ಊಟ ಮುಗಿಸಿ ಮತ್ತೆ ಡ್ಯೂಟಿ ಸ್ಟಾರ್ಟ್. ಓಕೆ ಬಾಯ್ ಬೋಲ್. ಬಾಯ್. ಮಲ್ಕೊಂಡಿದ್ದು ಬರ್ತೀವಿ ಬೋಲ್. ಬಾಯ್. ಇವಾಗ ಸ್ಲೀಪಿಂಗ್ ಟೈಮ್. ಮಲಗಿಸೋದು ಮಾತ್ರ ಅವ್ರ ಮಮ್ಮಿ ಕೆಲಸ. ಅದು ನಮ್ಮಿಂದ ಸಾಧ್ಯವಾಗದೇ ಇರೋ ಕೆಲಸ. ಆಗಲ್ಲ, ಅವನಿಗೆ ತಿನ್ಸೋಕ್ಕೆ ಆಗಲ್ಲ, ಇನ್ನು ಮಲಗ್ಸೋಕ್ಕಲ್ಲ ಆಗಲ್ಲ. ಸೊ ಅವ್ರು ಮಲಗಿಸ್ಲಿ. ಇವಾಗ ನಾವು ಜಾಮೂನ್ ತಿನ್ನೋಣ. ಮಲಗದೆ ಎದ್ದು ಬಂದಿದ್ದಾನೆ ನೋಡಿ ಪುಟಾಣಿ. ಯಾರದು ಪುಟಾಣಿ? ಗುಡ್ ಈವ್ನಿಂಗ್ ಗೈಸ್. ಅವನು ನಿದ್ದೆ ಆಯ್ತಲ್ವ ಗೊತ್ತಿಲ್ಲ. ನಾನಂತೂ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ನನ್ನ ಎದೊಳಿಸೇ ಇಲ್ಲ ಪಾಪ. ಅವರೇ ತಿನ್ನಿಸ್ತಾ ಇದ್ದಾರೆ ಅನಿಸುತ್ತೆ. ನೋಡೋಣ ಬನ್ನಿ. ಗುಡ್ ಈವ್ನಿಂಗ್ ಪುಟಾಣಿ. ನಾನು ಐಶುಗೆ ಹೇಳಿದ್ದೆ ಅವನು ಎದ್ಮೇಲೆ ಎದೊಳಿಸು ಅಂತ, ಬಟ್ ಅವಳು ಎದೊಳಿಸ್ಲಿಲ್ಲ. ಇವಾಗ ತಿನ್ಸೋಣ. ಈಗ ಈವ್ನಿಂಗ್ ಬನಾನಾ ವಿತ್ ಡ್ರೈ ಫ್ರೂಟ್ಸ್. ಭೀಮಾ ಭೀಮಾ ಉಗಿಯಂಗಿಲ್ಲ. ಭೀಮಾ ಬಂದ ಭೀಮಾ. ಹೇ ಭೀಮಾ ಹೋಗು ಹೋಗು ಭೀಮಾ. ಏಕದ್ಯಾ ಶೋ ಶೋ ಬೇಡ. ಪುಟಾಣಿ ತಿಂತದಾನೆ.
ಓಕೆ ಹಂಗಿಲ್ಲ ಓಕೆ ಇತ್ತ ಬಗ್ಗೆ ಗಲೀಜ್ ಬಾಯ್. ನೋ ಈಗ ಪುಟಾಣಿಗೆ ಸಿರಪ್ ಟೈಮ್. ಕ್ಯಾಲ್ಸಿಯಂ ಸಿರಪ್. ಈಗ ಈವ್ನಿಂಗ್ ಮೇಕಪ್ ಟೈಮ್. ಓಕೆ ಚಂದ ಕರ್ಲ. ಕಮ್ ಲೆಟ್ಸ್ ಗೋ. ಗೆಟ್ ರೆಡಿ. ಚೀಕು ರೆಡಿ ಆಗಿಬಿಟ್ಟು ಸಿಗ್ತೀವಿ. ಓಕೆ ಓಕೆ ಬೋಲ್. ಓಕೆ ಶೇಮ್ ಶೇಮ್ ಪಪ್ಪಿ ಶೇಮ್. ಶೇಮ್ ಶೇಮ್ ಪಪ್ಪಿ ಶೇಮ್. ಫ್ಯಾನ್ ಕುಟ್ಟ ಫ್ಯಾನ್. ಬೇಬಿ Twinkle, twinkle, little star, how I wonder what you are. up above the world so high. Hands up. Ready. Yes. Come. ಮಕ್ಕ ಫುಲ್ ಶೆಕೆ ಶೆಕೆ. ನಾನು ಇಲ್ಲಿವರೆಗೂ ಮಾಡಿರೋ ವ್ಲಾಗಲ್ಲಿ ದಿಸ್ ಇಸ್ ಮೈ ಟಫೆಸ್ಟ್ ವ್ಲಾಗ್. ಓಕೆ ಪುಟಾಣಿ ರೆಡಿ. ತವಾಗ ಮಸ್ತೆ. ನಾನು ರೆಡಿ. ಓಕೆ ಬಾಯ್ ಬಾಯ್. ನಾವು ಹೋಗ್ತೀವಿ. ಪ್ಲೇಯಿಂಗ್ ಟೈಮ್. ಬೊಮಮ್ ಟಿವಿ ಟೈಮ್. ಇವಾಗ ನಾನು ಅನ್ನೋದು ಟಿವಿ ನೋಡ್ತೀವಿ. ಹೋಗಾಯ್ತು ಹೋಗು ಗೋ ಗೋ. ಸಿ ದಿ ಬೆಸ್ಟ್ ಮಾಮ್ ಪುಟಾಣಿಗಿರೋದು ಗರ್ಲ್ ಫ್ರೆಂಡ್ ಅಂತ ಇವಾಗಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಬಾಯ್ ಫ್ರೆಂಡ್ ಅಂದರೆ ಹೊಡೆದಾಕ್ಬಿಡ್ತಾರೆ. ಒಂದು ಗೊತ್ತಿದ್ದು ಡಾಕ್ಟ್ರಿಂದ, ಇನ್ನೊಂದು ಗೊತ್ತಿಲ್ದಿರೋ ಡಾಕ್ಟ್ರಿಂದ. ಈಗ ಹಾಲು ಕುಡಿಯೋ ಟೈಮ್. ಬಾಯ್ ಬಾಯ್ ಪುಟಾಣಿ. ಹಾಗೆ ಮಲಗ್ಬಿಡಿ ಪ್ಲೀಸ್. ಬಾಯ್. Few minutes later. ಚಪಾತಿ ಆಗಿರೋದ್ರಿಂದ ಅವ್ರ ಮಮ್ಮಿನೇ ತುಂಬ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ಸುಮ್ಮನೆ ನಾನು ತಿನ್ನಿಸಿ ಪಾಪ ಮಗು ಯಾಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕದು ಅದಕ್ಕೆ. ಅಪ್ಪ ಇವನು ತಿಂದಿರೋ ಅವತಾರ ನೋಡಿ. ಏಯ್ ಕಕ್ಕ ಬಾಯ್. ಏನಿದೆಲ್ಲ ದೈಕೆ ಮೊಸರು ಗೈಸ್ ಹೆಂಗೆ ಮಾಡಿದಾನೆ ನೋಡಿ. ಇವ್ರ ಅಮ್ಮ ತಿನ್ಸಿದ್ರೆ ಹೆಂಗೆ ನೀಟ್ನೆಸ್ಸಿಂದ ತಿನ್ಸೋದೇ ಇಲ್ಲ. ಇಟ್ ಇಸ್ ಕಾಲ್ಡ್ ಬೇಬಿ ಲೆಡ್ ವೀನಿಂಗ್. ಓಹ್ ನೀಟಾಗಿ ತಿನ್ನಿಸ್ತಾರೆ. ನಾನು ನೀಟಾಗಿ ತಿನ್ನಿಸ್ದೆ ಅಲ್ವಾ ಪುಟಾಣಿ? ನಾವು ಬೇಬಿ ಲೆಡ್ ವೀನಿಂಗ್ ಮಾಡ್ತಿದ್ದೀವಿ. ಬೇಬಿ ಲೆಡ್ ವೀನಿಂಗ್. ಗೈಸ್ ಬೆಳಗ್ಗೆಯಿಂದ ಇವನ್ನ ಎಷ್ಟನೇ ಔಟ್ಫಿಟ್ ಇದು ಕಮೆಂಟ್ ಮಾಡಿ. ಇದು ಎಷ್ಟನೇ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ಹೆಂಗೆ ಒದ್ದಾಡ್ತಾನೆ, ಕುತ್ಕೊಳ್ಳೋದೇ ಇಲ್ಲ ಒಂದು ಸೆಕೆಂಡ್. ದಿಸ್ ಗೈ ನನ್ನನ್ನು ಬಿಗ್ ಬಾಸ್ ನೋಡಕ್ಕೆ ಬಿಡ್ತಾ ಇಲ್ಲ. ಪುಟಾಣಿ ಟಾಟಾ ಕರ್. ಅವರಮ್ಮ ನೋಡ್ಕೊಳ್ಳಿ, ನಾವು ಊಟ ಮಾಡಿ. ಈಗ ಫೈನಲ್ ಟಚ್. ಅವನಿವಾಗ ಮಲ್ಕೊಬೇಕು. ಸೊ ಅವನಿಗೆ ನೈಟ್ ಸೂಟ್ ಹಾಕಬೇಕು. ಸೊ ದಿಸ್ ವಿಲ್ ಬಿ ದ ಫೈನಲ್ ಅವನಿಗೆ ಡ್ರೆಸ್ಸು. ಓಕೆ ಪುಟಾಣಿ ರೆಡಿ. ಪುಟಾಣಿ ಇವಾಗ ಮಲ್ಕೋತಾನೆ. ಇದೇ ಫೈನಲ್ ಅವನಿಗೆ ನಾನು ಮಾಡೋದು. ಸಾಕಾಗಿದೆ. ನೆಕ್ಸ್ಟ್ ಟೈಮ್ ಈ ಥರ ಚಾಲೆಂಜ್ ಮಾಡಲ್ಲ. ಟೇಕ್ ಹೋಲ್ಡ್. ಸೇಮ್ ಸೇಮ್.
ಬಿಟ್ಟಲ್ಲ ಕರ್ದೋಗಾದ್ರೆ ಆಯ್ತಾ ಆಯ್ತು. ಓಕೆ ಪುಟಾಣಿ ರೆಡಿ. ಇವಾಗ ಕ್ಲಾಪ್ ಕ್ಲಾಪ್ ಕ್ಲಾಪ್. ಕ್ಲಾಪ್. ದೃಷ್ಟಿ ತೆಗೆಸ್ಕೊಂಡು ಮಲ್ಕೋತಾರೆ. ಬನ್ನಿ. ಕಮ್ ಬೇಬಿ ಕಮ್ ಬೇಬಿ ಕಮ್. ಅದೇ ಇವಾಗ ಪುಟಾಣಿ ವ್ಲಾಗ್ ಎಂಡ್ ಮಾಡ್ತಾರೆ. ಈಗ ವ್ಲಾಗ್ ಎಂಡ್ ಮಾಡೋಣ. ಇದಾಗಿತ್ತು ಟೇಕಿಂಗ್ ಕೇರ್ ಆಫ್ ಅನಾಜು ಫಾರ್ ದ ಹೋಲ್ ಡೇ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಬುಲ್ಮಾ. Thanks for watching. Bye bye. Motherhood isn't easy, and mothers are far stronger than we think. Not just mothers, every girl and every woman fights her own personal battles every day. So let's respect all the women out there. Thank you.